ನಮಸ್ತೆ ಎಲ್ರಿಗೂ. ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜೋಳದ ಹಿಟ್ಟಿನ ಕಟ್ಲೆಟ್ ಮಾಡ್ತಿದ್ದೀನಿ. ಅದನ್ನು ಮಾಡೋಕ್ಕೆ 1 ಬೌಲ್ ಜೋಳದ ಹಿಟ್ಟು, ಅರ್ಧ ಬೌಲ್ ಅಕ್ಕಿ ಹಿಟ್ಟು, ಅರ್ಧ ಬೌಲ್ ಕಡಲೆ ಹಿಟ್ಟು, ಹಾಗೆ ಅರ್ಧ ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಜೋಳದ ಹಿಟ್ಟು ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದ್ರೆ ಜೋಳದ ಹಿಟ್ಟೆ ಹೈಲೈಟು. ಮತ್ತು 1-2 ಸ್ಪೂನ್ ಖಾರ, ಅಚ್ಚ ಪುಡಿ, ಚಿಟಿಕೆ ಅರಿಶಿನ, 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ತರಕಾರಿಯಲ್ಲಿ 1 ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ, ಮೂಲಂಗಿ ತುರಿ, ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂಚೂರು ದೊಡ್ಡ ಪಾತ್ರೆನೇ ತೊಗೋಬೇಕು. ಈಗ ತೊಗೊಂಡಿದ್ನೆಲ್ಲ ಎಲ್ಲ ಹಿಟ್ಟನ್ನು ಇದನ್ನು ಒಟ್ಟಿಗೆ ಒಂದೇ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜೋಳದ ಹಿಟ್ಟು ಕಟ್ಲೆಟ್ ಆಗಿರೋದ್ರಿಂದ ಸ್ವಲ್ಪ ಜೋಳದ ಹಿಟ್ಟು ಜಾಸ್ತಿ ತೊಗೊಂಡಿದ್ದೀನಿ. ಬೇರೆ ಬೇರೆ ಥರ ಕಟ್ಲೆಟೆಲ್ಲ ಮಾಡ್ತಾರೆ, ಬಟ್ ನಾನಿವಾಗ ಜೋಳದ ಹಿಟ್ಟಿನ ಕಟ್ಲೆಟ್ನ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರನೂ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೋಬೇಕು. ಮತ್ತು ಸ್ವಲ್ಪ ಚಿಟಿಕೆ ಅರಿಶಿನ ಕಲರ್ಗೆ, ಹಾಗೆ ಜೀರಿಗೆನ ನಾನು ಸ್ವಲ್ಪ ಕೈಯಿಂದ ಹಿಂಗೆ ತಿಕ್ಬಿಟ್ಟು ಹಾಕ್ತಿದ್ದೀನಿ, ಸ್ವಲ್ಪ ಘಮ ಬರುತ್ತೆ ಅಂತ. ಹಾಗೆ ಇದನ್ನ ಎಲ್ಲ ಫಸ್ಟು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಉಪ್ಪು, ಖಾರ ಎಲ್ಲ ಹಿಟ್ಟು ಮತ್ತು ಜೀರಿಗೆ, ಅರಿಶಿನ ಎಲ್ಲ ಒಂದು ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತರಕಾರಿ ತೊಗೊಂಡಿದ್ನಲ್ಲ ಅದನ್ನೂ ಎಲ್ಲ ಹಾಕ್ಕೊತೀನಿ. ನೀವು ಬೇಕಂದರೆ ಇನ್ನೂ ಬೇರೆ ಬೇರೆ ತರಕಾರಿನೂ ಆ್ಯಡ್ ಮಾಡ್ಕೋಬೋದು. ಇದು ಹೆಲ್ದಿ ಕೂಡ, ತರಕಾರಿ ಇರುತ್ತೆ, ಎಲ್ಲ ಥರ ಮಲ್ಟಿಯಾಗಿ ಹಿಟ್ಟಿರುತ್ತೆ, ಮಲ್ಟಿಗ್ರೇನ್ದೆಲ್ಲ ಹಿಟ್ಟಿರುತ್ತೆ. ಹಾಗಾಗಿ ಇದು ಹೆಲ್ದಿ ಕೂಡ. ಮನೇಲಿ ಇವಾಗ ಸಾಯಂಕಾಲ ಸ್ನ್ಯಾಕ್ಸ್ಗೆ ಮಕ್ಕಳಿಗೇನಾದರೂ ಮಾಡಿಕೊಡು ಅಂದಾಗ ಪಟ್ಟಂತ ರೆಡಿ ಆಗುತ್ತೆ. ಇದೇನು ಲೇಟ್ ಆಗೋಲ್ಲ, ಬೇಗನೆ ರೆಡಿ ಆಗಿಬಿಡುತ್ತೆ. ಮತ್ತು ಒಳ್ಳೇದು ಕೂಡ, ಆರೋಗ್ಯಕ್ಕೂ ಒಳ್ಳೇದು ಕೂಡ, ಹೆಲ್ದಿನೂ ಇರುತ್ತೆ, ಟೇಸ್ಟಿನೂ ಇರುತ್ತೆ. ಇದೇ ಥರ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಅದನ್ನು. ಹಿಟ್ಟು ಜಸ್ಟ್ ಕಲಸಿಡೋ ಬದಲು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ನಾದ್ಕೊಂಡು ಒಂದು 10 ನಿಮಿಷ ಬಿಡ್ತೀನಿ, ಸ್ವಲ್ಪ ನೆನೆಯೋಕ್ಕೆ. ಸ್ವಲ್ಪ ಒಂದು 10 ನಿಮಿಷ ಬಿಟ್ಟರೆ, ಯಾವುದೇ ಆಗಲಿ ಒಂದು 5-10 ನಿಮಿಷ ಬಿಟ್ಟರೆ ಚೆನ್ನಾಗಿ ನೆನೆಯುತ್ತದೆ. ಎಲ್ಲ ಹಿಟ್ಟು ನೀಟಾಗಿ ಮಿಕ್ಸ್ ಆಗುತ್ತೆ. 10 ನಿಮಿಷ ಬಿಟ್ಟಿದ್ದೀನಿ, ನೆಂದಿದೆ. ಇವಾಗ ನಾನು ಒಂದು ಮಾಡಿದ್ದೀನಿ, ಸ್ವಲ್ಪ ಎಳ್ಳು ಬರುತ್ತಲ್ಲ, ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಬಿಳಿ ಎಳ್ಳು ತೊಗೋಬೋದು ಮೇಲೆ ಹಚ್ಚೋಕ್ಕೆ, ಇಲ್ಲ ಸ್ಕಿಪ್ಪು ಮಾಡ್ಬೋದು, ಬೇಡ ಅಂತಂದರೆ ನಿಮ್ಮ ಇಷ್ಟ. ಹಾಗೆ ನಾನು ಒಂದು ತವ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಫುಲ್ ಎಣ್ಣೆ ಎಲ್ಲ ಸವರಿ, ಇನ್ನೂ ಅದು ಕಾಯಕ್ಕಿಟ್ಟಿಲ್ಲ, ಹಾಗಾಗಿ ಆಚೆ ಕಡೆನೇ ಇಟ್ಕೊಂಡಿದ್ದರಿಂದ ಫಸ್ಟ್ ಇಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು, ನಮಗೆ ಎಷ್ಟು ಬೇಕೋ ಅಷ್ಟು ಸೈಜು ಚಿಕ್ಕದಾಗಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೇಲ್ಗಡೆ ಎಳ್ಳು ಹಚ್ಕೊಂಡು ಅದೇ ಥರನೇ ಎಲ್ಲನೂ ಹಾಗೇ ಸೇಮ್ ಅದೇ ಥರನೇ ಮಾಡ್ಕೊಂಡಿದ್ದೀನಿ ಕಟ್ಲೆಟ್ನ. ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡೆ, ಫುಲ್ ಜೋರು ಉರಿಯಲ್ಲೇ ಇಟ್ಬಿಟ್ಟು ಸ್ವಲ್ಪ ಅದು ಬೇಗ ಬೇಯುತ್ತೆ. ಹೆಂಚಿನೂ ಕಾದಿರಲಿಲ್ಲ, ಹಾಗಾಗಿ ಸ್ವಲ್ಪ ಜೋರು ಉರಿಲಿಟ್ರೆ ಬೇಗ ಹೆಂಚು ಕಾಯುತ್ತೆ. 1-2 ನಿಮಿಷ ಇಟ್ಟ ಮೇಲೆ ಇನ್ನೇನು ಬೇಯ್ತಿದೆ ಅಂದಾಗ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ, 1-2 ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಬೆಂದಿದೆ ಒಂದು ಸೈಡು. ಹಾಗಾಗಿ ಎಲ್ಲನೂ ಅದೇ ಥರನೇ ಎಲ್ಲನೂ ನೀಟಾಗಿ 2 ಕಡೆನೂ ಬೇಯಿಸ್ಕೋಬೇಕು. ರೆಡಿ ಆಗಿದೆ ಆಲ್ಮೋಸ್ಟು. ಈ ಕಡೆನೂ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು 2 ಕಡೆ ಎಣ್ಣೆ ಹಾಕಿ ಬೇಯಿಸಿ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ, ಏನು ಜಾಸ್ತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಲ್ಲ, ಚೆನ್ನಾಗಿರುತ್ತೆ. ಸೊ ರೆಡಿ ಆಯಿತು, ಬಿಸಿ ಬಿಸಿಯಾದ ರುಚಿಯಾದ ಜೋಳದ ಹಿಟ್ಟಿನ ಕಟ್ಲೆಟ್ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.